ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣದ ಒಂದು ಸೂತ್ರವನ್ನು ಕುರಿತು ನಾವು ತಿಳಿದುಕೊಳ್ಳೋಣ. ಈ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾನು ಶಬ್ದಮಣಿ ದರ್ಪಣದಲ್ಲಿ ಬರುವಂತಹ ಪೀಠಿಕಾ ಪ್ರಕರಣದ ಕೆಲವು ಸೂತ್ರಗಳಿಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ. ಅದಾದ ಬಳಿಕ ಸಂಜ್ಞಾ ಪ್ರಕರಣದಲ್ಲಿ ಬರುವ 3ನೇ ಸೂತ್ರದವರೆಗೆ ಈ ಹಿಂದಿನ ಸಂಚಿಕೆಯೊಂದರಲ್ಲಿ ವಿವರಿಸಿದ್ದೆ. ಅಕ್ಷರಗಳು 2 ರೂಪದಲ್ಲಿ ವರ್ತಿಸುತ್ತವೆ ಎಂದು ಹೇಳುವ ಕೇಶಿರಾಜ ಶ್ರಾವಣ ಮತ್ತು ಚಾಕ್ಷುಷ ಎಂಬ 2 ವಿಧಗಳನ್ನು ಸೂಚಿಸಿರುವುದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ಕೇಶಿರಾಜ ಇದೇ ಸಂಜ್ಞಾ ಪ್ರಕರಣದ 4ನೇ ಸೂತ್ರದಲ್ಲಿ ವರ್ಣಮಾಲೆಯನ್ನು ಕುರಿತು ಪ್ರಸ್ತಾಪಿಸುತ್ತಾನೆ. ಕ್ರಿಸ್ತಶಕ 1260ರ ಸುಮಾರಿನಲ್ಲಿದ್ದ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅಕ್ಷರಮಾಲೆ ಅಂತ ಯಾವುದನ್ನು ಕರಿತೀವಿ ನಾವು ಇವತ್ತು, ವರ್ಣಮಾಲೆ, ವರ್ಣ ಸಮಾಮ್ನಾಯ, ಮುಂದೆ ಹೇಳ್ತೀನಿ ನಾನು, ಈ ರೀತಿ ಏನು ಗುರುತಿಸ್ತೀವಿ, ಈ ಅಕ್ಷರಗಳನ್ನು ಓದುವ ಕ್ರಮ, ಎಲ್ಲಿಂದ ಎಲ್ಲಿಗೆ ಅಕ್ಷರಗಳು, ಯಾವ ಅಕ್ಷರಗಳು ಎನ್ನುವುದನ್ನು ಕುರಿತು ಒಂದು ಸೂತ್ರದಲ್ಲಿ, ಅಂದರೆ ಒಂದು ಕಂದ ಪದ್ಯದಲ್ಲಿ ಹೇಳಿ, ಅದೇ ವಿಚಾರವನ್ನು ಗದ್ಯದಲ್ಲಿ ಹೇಳಿ ಅದನ್ನು ವೃತ್ತಿ ಎಂದು ಕರೆದು ಆ ಅಕ್ಷರಗಳ ರೂಪಗಳನ್ನೂ ಕೂಡ ಇಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಈ ಸೂತ್ರದಲ್ಲಿ ಗಮನಿಸುತ್ತೇವೆ. ಸಂಜ್ಞಾ ಪ್ರಕರಣದ 4ನೆಯ ಸೂತ್ರವನ್ನು ನಾವು ಶಬ್ದಮಣಿ ದರ್ಪಣದಲ್ಲಿ ಈಗ ಗಮನಿಸೋಣ. ಮೊದಲು ಈ ಸೂತ್ರವನ್ನು ನಾನು ಓದ್ತೇನೆ, ನೀವು ಓದುವ ಪ್ರಯತ್ನವನ್ನು ಮಾಡಬೇಕು ಮತ್ತು ಓದುವುದನ್ನು ರೂಢಿಸಿಕೊಳ್ಬೇಕಾಗತ್ತೆ. ಮೊದಲು ನಾನು ಎಲ್ಲಿಗೆ ಓದ್ತೀನಿ, ಯಾವ ಅಕ್ಷರಕ್ಕೆ ನಿಲ್ಲಿಸ್ತೀನಿ ಎನ್ನುವುದನ್ನು ಕೂಡ ನೀವು ಸ್ಪಷ್ಟವಾಗಿ ಗ್ರಹಿಸಬೇಕಾಗುತ್ತೆ ಸ್ನೇಹಿತರೆ. ಗಮನಿಸಿ, ಇಲ್ಲದೇ ಇದ್ದರೆ ಬೇರೆ ಎಲ್ಲೆಲ್ಲಿಗೂ ನಾವು ಅಕ್ಷರಗಳನ್ನು ಒಡೆದು ನಿಲ್ಲಿಸಿದರೆ ಅನರ್ಥಗಳು ಸ್ಫುರಿಸುತ್ತವೆ. ಹಾಗಾಗಿ ನಿಧಾನವಾಗಿ ಓದಬೇಕಾಗುತ್ತೆ. ವರ್ಣಂಗಳ ಪಾಠಕ್ರಮಂ, 2ನೆಯ ಸಾಲಿಗೆ ಹೋಗಿದ್ದೇನೆ, ಆದರೆ ಮೊದಲನೆಯ ಅಕ್ಷರದಲ್ಲಿ ಮೊದಲನೆಯ ವ್ಯಂಜನಕ್ಕೆ ನಿಲ್ಲಿಸಿಬಿಟ್ಟಿದ್ದೇನೆ. ವರ್ಣಂಗಳ ಪಾಠಕ್ರಮಂ ಅರ್ಣವಋತ ಧಾತ್ರಿಯೊಳ್ ಪ್ರಸಿದ್ಧಂ ನಿಜದಿಂ. ವರ್ಣಂಗಳ್ ಅಕಾರಾದ್ಯ ಆಪೂರ್ಣತೆಯಂ ಪಡೆವುವು ಆಳಕಾರಂ ಬರೆಗಂ. ಸ್ವಲ್ಪ ಬೇಗ ಓದಿದ್ದೀನಿ, ನಿಧಾನಕ್ಕೆ ಓದ್ತೀನಿ. ವರ್ಣಂಗಳ ಪಾಠಕ್ರಮಂ, ವರ್ಣಗಳ ಪಾಠಕ್ರಮವು, ನಾನು ಅರ್ಥ ಆಮೇಲೆ ಹೇಳ್ತೀನಿ ಮತ್ತೊಮ್ಮೆ. ಅರ್ಣವ ಋತ, ಆ ಎಲ್ಲಿದೆ? ಅರ್ಣವ ಅರ್ಥ ಆಮೇಲೆ ನೋಡೋಣ. ಅರ್ಣವ ಅನ್ಬೇಕಾದ್ರೆ ಮಾನಲ್ಲಿ ಆ ಇದೆ ಅಲ್ವಾ, 2ನೆಯ ಸಾಲಿನ ಮೊದಲನೆಯ ಅಕ್ಷರದಲ್ಲಿ ಆ ಇದೆ. ಅರ್ಣವ ವೃತ ಧಾತ್ರಿಯೊಳ್ ಪ್ರಸಿದ್ಧಂ ನಿಜದಿಂ. ವರ್ಣಂಗಳ್ 3ನೇ ಸಾಲಿನಲ್ಲಿ, ಲಾನ ಅರ್ಧ ಹೇಳ್ತಾ ಇದ್ದೀನಿ ಅಷ್ಟೇ ನಾನೀಗ. ವರ್ಣಂಗಳ್ ವರ್ಣಗಳು, ಅಕಾರಾದ್ಯ, ಅಕಾರ ಆ ಎಲ್ಲಿದೆ? ಲಾನಲ್ಲಿದೆ ತಾನೆ, ಅ ಮೊದಲನೆಯ ರಸಸ್ವರ ಅ. ಅಕಾರಾದ್ಯ ಆಪೂರ್ಣತೆಯಂ, ಅಲ್ಲಿ ಆಪೂರ್ಣತೆ ಅಂತಲೇ ತಗೋಬೇಕು, ಅದು ಒಂದೇ ಶಬ್ದ ಎಂಬಂತೆ ಓದ್ಕೋಬೇಕು. ಆಪೂರ್ಣತೆಯಂ ಅಂದರೆ ಪರಿಪೂರ್ಣತೆಯನ್ನ ಅಂತ. ಆಪೂರ್ಣತೆಯಂ, ನಾವೆಲ್ಲ ಇವತ್ತು ಆ ಬಳಸ್ತೀವಲ್ಲ, ಆ ಮನೆ, ಒಂದು ದೂರದರ್ಶ ಅಕ್ಷರವನ್ನು, ದೂರ ವಸ್ತುವನ್ನು ನಿರ್ದೇಶಿಸುವುದಕ್ಕೆ, ಆ ಥರ ಅಲ್ಲ, ಅದು ಮುಂದೆ ಬರ್ತದೆ ಈಗ. ಆಪೂರ್ಣತೆಯಂ ಅಂದರೆ ಸಂಪೂರ್ಣತೆಯನ್ನು ಪಡೆವುವು ಆಳಕಾರಂಬರೆಗಂ, ಇಲ್ಲಿ ಬರುತ್ತೆ ನೋಡಿ ಆಳಕಾರ. ನಾವು ಹೇಳ್ತೀವಲ್ಲ, ಆ ವಿದ್ಯಾರ್ಥಿ, ಆ ಮನೆ, ಆ ಮರ, ಆ ಅರ್ಥದಲ್ಲಿ ಬರೋ ಆ ಇಲ್ಲಿದೆ. ಪಡೆವುವು ಆಳಕಾರಂ ಬರೆಗಂ, ಆಳಕಾರದವರೆಗೆ. ಸ್ನೇಹಿತರೆ, ಅರ್ಥ ಹೇಳಿಬಿಟ್ಟು ಮತ್ತೊಮ್ಮೆ ಓದಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. ಏನು ಹೇಳ್ತಾ ಇದ್ದಾನೆ ಕೇಶಿರಾಜ ಇಲ್ಲಿ ಅಂದರೆ, ವರ್ಣಗಳನ್ನು ಓದುವ ಕ್ರಮ ಎಲ್ಲಿಂದ ಎಲ್ಲಿಗೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಕನ್ನಡ ವೈಯಾಕರಣಿಗಳು ಸಂಸ್ಕೃತ ವ್ಯಾಕರಣದ ಅಥವಾ ಸಂಸ್ಕೃತ ವೈಯಾಕರಣಿಗಳ ಪ್ರಭಾವಕ್ಕೊಳಗಾಗಿದ್ದರು, ಹೌದಲ್ವಾ? ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಅಥವಾ 12ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದನು ಎನ್ನಲಾದಂತಹ ನಮ್ಮ 2ನೇ ನಾಗವರ್ಮ ಕಾವ್ಯಾವಲೋಕನದಲ್ಲಿ ಶಬ್ದಸ್ಮೃತಿಯನ್ನು ಕುರಿತು ಹೇಳುವಾಗ, ಶಬ್ದಸ್ಮೃತಿಯಲ್ಲಿ ಕನ್ನಡದ ವ್ಯಾಕರಣದ ವಿಚಾರಗಳನ್ನು ಹೇಳುವಾಗಲೂ ಅವನ ವ್ಯಾಕರಣದ ವಿಚಾರಗಳ ಅಭಿವ್ಯಕ್ತಿಯಲ್ಲಿಯೂ ಸಂಸ್ಕೃತ ಪ್ರಭಾವ ಆಗಿರುವುದನ್ನು ಹಿಂದೊಮ್ಮೆ ನಾನು ಹೇಳಿದ್ದೆ. ಆತನೇ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದು ಕರ್ನಾಟ ಭಾಷಾಭೂಷಣ ಎಂದು ಹೆಸರಿಸಿರುವಂತಹ ಮಹತ್ ಕೃತಿಯ ಬಗೆಗೂ ನಿಮಗೆ ಗೊತ್ತಿದೆ. ಮುಂದೆ ಬಂದಂಥ 1260 ಅಂದರೆ 13ನೇ ಶತಮಾನದಲ್ಲಿದ್ದಂತಹ ನಮ್ಮ ಕೇಶಿರಾಜನು ಕೂಡ ಸಂಸ್ಕೃತ ವೈಯಾಕರಣಗಳ ಪ್ರಭಾವಕ್ಕೊಳಗಾಗಿದ್ದಾನೆ. ಇವನು ಮಾತ್ರವಲ್ಲ, ಮುಂದೆ ಬರುವ 17ನೇ ಶತಮಾನದ ಪ್ರಾರಂಭದಲ್ಲಿದ್ದಂತಹ ನಮ್ಮ ಮೂಡುಬಿದಿರೆಯ ಭಟ್ಟಾಕಳಂಕ ದೇವನೂ ಕೂಡ ತನ್ನ ಕರ್ನಾಟ ಶಬ್ದಾನುಶಾಸನವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಅವನೂ ಕೂಡ ಸಂಸ್ಕೃತ ವ್ಯಾಕರಣ ಪಂಡಿತರ ಪ್ರಭಾವಕ್ಕೊಳಗಾಗಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ನಾನಿಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವೈಯಾಕರಣಿಗಳು ಕನ್ನಡದ ವರ್ಣಮಾಲೆಯನ್ನು ಹೇಳುವ ಪ್ರಾರಂಭದಲ್ಲಿ ಅದಕ್ಕೂ ಮೊದಲು ಅವರು ಏನು ಮಾಡ್ತಾರೆ ಅಂದರೆ ಸಂಸ್ಕೃತ ವರ್ಣಮಾಲೆಯ ಬಗೆಗೆ ವಿವರಣೆಯನ್ನು ಕೊಡುತ್ತಾರೆ. ಕೇಶಿರಾಜನೂ ಹಾಗೆ ಮಾಡಿದ್ದಾನೆ.
ಈಗ ನಾವು ಇಲ್ಲಿ ಓದುತ್ತಿರುವ ಈ ಕಂದ ಪದ್ಯವನ್ನು ಗಮನಿಸಿದರೆ ಆತ ಸಂಸ್ಕೃತ ವರ್ಣಮಾಲೆಯನ್ನು ಕುರಿತು ಹೇಳುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಆನಂತರ ಸಂಸ್ಕೃತ ವರ್ಣಮಾಲೆಯಲ್ಲಿ ಇರುವಂತಹ ಕನ್ನಡ ವರ್ಣಮಾಲೆಯ ಕೆಲವು ಅಕ್ಷರಗಳನ್ನು ಸೂಚಿಸಿ ಅದರಲ್ಲಿ ಕೆಲವನ್ನು ಕಳೆದು ಕೂಡಿಸಿ ಅವನೇನು ಮಾಡ್ತಾನೆ, ಇವು ಕನ್ನಡಕ್ಕೆ ಅಂತ ಮುಂದೆ ಇನ್ನೊಂದು ಸೂತ್ರದಲ್ಲಿ ಶುದ್ಧ ಅಚ್ಚಗನ್ನಡದ ಶುದ್ಧಗೆಗಳನ್ನು ಆತ ಕೊಡ್ತಾನೆ. ಅದು ಆಮೇಲೆ ನೋಡೋಣ. ಈ ಸೂತ್ರದಲ್ಲಿ ಏನು ಹೇಳ್ತಾ ಇದ್ದಾನೆ ಸರ್, ಅದನ್ನು ನಾವು ನೋಡೋಣ. ಅಕ್ಷರಗಳನ್ನು ಓದುವ ಕ್ರಮ ಹೇಗಿದೆ ಅಂದರೆ, ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಅದನ್ನು ಹೇಗೆ ಹೇಳ್ತಾನೆ ಗಮನಿಸಿ. ವರ್ಣಗಳ ಅಂದರೆ ಅಕ್ಷರಗಳನ್ನು ಪಾಠಕ್ರಮಂ, ಪಾಠಕ್ರಮ ಅಂದ್ರೇನು? ಪಾಠಕ್ರಮ ಅಂದರೆ ವ್ಯವಸ್ಥಿತವಾಗಿ, ಸುವ್ಯವಸ್ಥಿತವಾಗಿ ಓದುವ ಒಂದು ಕ್ರಮ, ಒಂದು ರೀತಿ, ಒಂದು ವಿಧಾನ. ಅಕ್ಷರಗಳನ್ನು ಓದುವ ವಿಧಾನ ಎಲ್ಲಿ? ಅರ್ಣವ ಋತ ಧಾತ್ರಿಯೊಳ್. ಅರ್ಣವ ಋತ, ಅರ್ಣವ ಅಂದ್ರೇನು? ಸಮುದ್ರ. ನಾವು ಯಾವುದನ್ನ ಕಡಲು, ಅಂಬುದಿ ಅಂತ ಕರಿತೀವಲ್ಲ, ಅರ್ಣವ ಅಂದರೆ ಸಮುದ್ರ, ಸಂಸ್ಕೃತ ಪದಗಳೇ. ಅರ್ಣವ ಋತ, ಋತ ಅಂದರೆ ಆವೃತ ಅಂತೀವಲ್ಲ, ಋತ ಅಂದರೆ ಅರ್ಥ ಸುತ್ತುವರಿದಿರುವ, ಸಮುದ್ರಗಳಿಂದ ಸುತ್ತುವರಿದಿರುವ ಧಾತ್ರಿಯೊಳ್, ಭೂಮಿಯಲ್ಲಿ, ಸಮುದ್ರಗಳಿಂದ ಸುತ್ತುವರಿದಿರುವ ಈ ಭೂಮಿಯಲ್ಲಿ ಅಂದರೆ ಈ ಜಗತ್ತಿನಲ್ಲಿ, ಪ್ರಸಿದ್ಧಂ ನಿಜದಿಂ, ಸಹಜವಾಗಿ ಇದು ಪ್ರಸಿದ್ಧವಾಗಿದೆ. ಯಾವುದು? ವರ್ಣಗಳ ಪಾಠಕ್ರಮಂ, ಅಕ್ಷರಗಳನ್ನು ಓದುವ ಒಂದು ವ್ಯವಸ್ಥಿತ ಕ್ರಮವು. ಮೊದಲನೆಯ ಸಾಲಿನಲ್ಲಿದೆ ತಾನೇ ಅದು. ಅಕ್ಷರಗಳನ್ನು ಓದುವ ಒಂದು ವ್ಯವಸ್ಥಿತವಾದ ಕ್ರಮವು ಸಮುದ್ರದಿಂದ ಆವೃತವಾದ ಈ ಭೂಮಿಯಲ್ಲಿ ಸಹಜವಾಗಿಯೇ ಪ್ರಸಿದ್ಧವಾಗಿದೆ. ಹೌದಲ್ಲ? ಮೊದಲಿಂದ ಒತ್ತಿ ನೋಡಿ. ಈಗ ವರ್ಣಗಳ ಪಾಠಕ್ರಮಂ ಅರ್ಣವವೃತ ಧಾತ್ರಿಯೊಳ್ ಪ್ರಸಿದ್ಧಂ ನಿಜದಿಂ. ನಿಜದಿಂ ಅಂದರೆ ಸಹಜವಾಗಿ. ಅಕ್ಷರಗಳನ್ನು ಓದುವ ಒಂದು ಕ್ರಮ, ವ್ಯವಸ್ಥಿತವಾದ ಕ್ರಮ ಇದೆ ತಾನೆ. ನಾವು ಹೇಗೆ ಬೇಕಾಗಿ ಓದಲ್ಲ, ಹೌದಲ್ವಾ? ಸ್ವರಗಳು, ಆಮೇಲೆ ವ್ಯಂಜನಗಳು, ಅದರಲ್ಲಿ ಯಾವುದು ಅಲ್ಪಪ್ರಾಣ, ಯಾವುದು ಒಂದು ವ್ಯವಸ್ಥೆ ಇದೆ ತಾನೆ. ಹೌದು, ಭಾಷಾ ವಿಜ್ಞಾನಿಗಳು ಕೂಡ ಅದನ್ನೇ ತಾನೆ ಹೇಳೋದು. ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳ್ತಾರೆ. ಹೇಗೆ ಅವ್ಯವಸ್ಥಿತವಾಗಿರಲ್ಲ. ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ಸಂವಹನಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ, ಹೌದಲ್ವಾ? ಅದನ್ನೇ ಕೇಶರಾಜ ಅವತ್ತು ಹೇಳ್ತಾ ಇದ್ದಾನೆ. ಒಂದು ಪಾಠಕ್ರಮ, ಕ್ರಮ ಅಂದರೆ ವ್ಯವಸ್ಥೆ ತಾನೆ. ಅಂದರೆ ಅಕ್ಷರಗಳನ್ನು ಓದುವ ಒಂದು ವ್ಯವಸ್ಥಿತ ಕ್ರಮವು ಇಲ್ಲಿ ಪ್ರಸಿದ್ಧವಾಗಿದೆ. ಎಲ್ಲಿ? ಸಮುದ್ರದಿಂದ ಆವೃತವಾದ ಈ ಭೂಮಿಯ ಮೇಲೆ. ಯಾವಾಗಾದರೆ ಅಕ್ಷರಗಳು, ಅದನ್ನು ಹೇಳ್ತಾ ಇದ್ದಾನೆ ಈಗ. ವರ್ಣಗಳ್, ಅಕ್ಷರಗಳು. ನಿಮಗೆ ನೆನಪಾಗಬಹುದು, ಕೇಶರಾಜ ಹಿಂದೊಮ್ಮೆ ಹೇಳಿದ್ದಾನೆ, ಅಕಾರ ಅಂದರೆ ಅ ಎಂಬ ಒಂದು ಅಕ್ಷರ, ಉಕಾರ ಅಂದರೆ ಉ ಎಂಬ ಒಂದು ಅಕ್ಷರ, ಚಕಾರ ಅಂದರೆ ಚ ಎಂಬ ಒಂದು ಅಕ್ಷರ. ಆದರೆ ವರ್ಣ ಅಂದಾಗ ಎರಡು ಅಕ್ಷರಗಳು ಸೇರುತ್ತವೆ. ನಾನೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಮುಂದೆ ಮತ್ತೆ ಬರುತ್ತೆ ಅದು 43ನೇ ಸೂತ್ರದಲ್ಲಿ ಇದ್ರ ಬಗ್ಗೆ ವಿವರಣೆ ಕೊಡಬೇಕಾಗತ್ತೆ, ಹೇಳ್ತೀನಿ. ಅವರ್ಣ ಅಂದರೆ ಸವರ್ಣಗಳು ಎರಡೂ ಸೇರುತ್ತವೆ. ಅವರ್ಣಗಳು. ಈ ವರ್ಣ. ಉವರ್ಣ ಅಂದರೆ ಉ, ಅದು ಕೂಡ ನಮಗೆ ಗೊತ್ತಿರಲಿ. ಇಲ್ಲಿ ಅಕ್ಷರಗಳು ಎಂಬ ಅರ್ಥದಲ್ಲಿಯೇ ಗ್ರಹಿಸಿ. ವರ್ಣಗಳ್, ಅಕ್ಷರಗಳು. ಅಕಾರಾದ್ಯ, ಅಕಾರ ಎಲ್ಲಿದೆ? ಆ ಅಲ್ಲಿ. ವರ್ಣಗಳ್, ನಲ್ಲಿ ಆ ಇದೆ ತಾನೆ. ವರ್ಣಗಳ್ ಅಕಾರಾದಿ, ಅಕಾರಾದಿ ಅಂದರೆ ಗೊತ್ತಾಗುತ್ತೆ ನಮಗೆ. ಅಕಾರದಿಂದ ಪ್ರಾರಂಭವಾಗಿ ಆಪೂರ್ಣತೆಯಂ ಪಡೆವುವು. ಆಪೂರ್ಣತೆಯಂ ಸ್ನೇಹಿತರೆ, ಈ ಆ ಎಂಬ ಸ್ವರ ಇದೆಯಲ್ಲ, ಇದು ಸಂಪೂರ್ಣ ಎಂಬ ಅರ್ಥವನ್ನು ಧ್ವನಿಸುತ್ತದೆ. ಈಗ ವೃತ ಅಂದರೆ ಸುತ್ತುವರಿ, ಸಂಪೂರ್ಣ ಸುತ್ತುವರಿದೆ. ಆವೃತ ಬಳಸ್ತೀವಲ್ವಾ? ಆ ಎಂಬುದು ಸಂಪೂರ್ಣ ಎನ್ನುವ ಅರ್ಥವನ್ನು ಕೊಡುತ್ತದೆ, ಸಮಗ್ರ ಎಂಬ ಅರ್ಥವನ್ನು ಕೊಡುತ್ತದೆ. ನಾನು ಹಿಂದೆ ಸುಮಾರು ಕಡೆ ಉದಾಹರಣೆ ಕೊಟ್ಟಿದ್ದೀನಿ ನನ್ನ ತರಗತಿಗಳಲ್ಲಿ. ಆಜನ್ಮ ಶತ್ರು ಬಳಸ್ತೀವಲ್ವಾ? ಬರೀ ಅಜನ್ಮ ಶತ್ರು ಅನ್ಬಾರ್ದು. ಅದನ್ನು ಬಹಳಷ್ಟು ಜನ ತಪ್ಪು ಸಾಹಚರ್ಯದಿಂದ ಬಳಸ್ತಾರೆ. ಅಜನ್ಮ ವೈರಿ ಅಲ್ಲ, ಆಜನ್ಮ ಅಂದರೆ ಜನ್ಮ ಪೂರ್ತಿ, ಆಬಾಲ ವೃದ್ಧರಾದಿಯಾಗಿ. ಆ ಎಂಬ ದೀರ್ಘಸ್ವರ, ಆ ದೀರ್ಘಸ್ವರ ಇದೆಯಲ್ಲ, ಅದು ಯಾವ ಅರ್ಥ ಕೊಡುತ್ತೆ? ಸಂಪೂರ್ಣ ಎಂಬ ಅರ್ಥ ಕೊಡುತ್ತೆ. ನನ್ನ ಜನ್ಮ ಪೂರ್ತಿ ಅವನು ನನಗೆ ಶತ್ರು ಅನ್ನುವಾಗ ಆಜನ್ಮ ಶತ್ರು ಬಳಸ್ತೀವಲ್ವಾ? ಆಪಾದ ಮಸ್ತಕ, ಪಾದದಿಂದ ಮಸ್ತಕದವರೆಗೆ ಪೂರ್ತಿ ಅನ್ನೋ ಅರ್ಥದಲ್ಲಿ ಆಪಾದ ಮಸ್ತಕ. ಅಲ್ಲಿ ಆ ಎಂಬ ದೀರ್ಘ ಸ್ವರವನ್ನ ದೂರದರ್ಶಕ ಸ್ವರವಾಗಿ ಬಳಸೋದಲ್ಲ. ಈಗ ಆ ಮರ, ಆ ಮನೆ, ಆ ವಿದ್ಯಾರ್ಥಿ ಅಂತ ಬಳಸ್ತೀವಲ್ಲ, ಅದು ಅಲ್ಲ. ನಮಗಿಲ್ಲಿ ಆಪೂರ್ಣತೆಯಂ ಅಂದರೆ ಸಂಪೂರ್ಣತೆಯನ್ನು ಪಡೆಯುವು. ಯಾವಾಗ? ಆಪೂರ್ಣತೆಯಂ ಪಡೆಯುವು
ಆಳಕಾರಂಬರೆಗಂ. ನೋಡಿ, ಇಲ್ಲಿ ಬರುವ ಆ ಇದೆಯಲ್ಲ, ಇದು ದೂರದಲ್ಲಿರುವುದನ್ನು ನಿರ್ದೇಶಿಸುವ ಸ್ವರ. ಇದು ಆಳಕಾರ, ಆ ಕೊನೆಯ ಅಕ್ಷರ ಇದೆಯಲ್ಲ, ಅದಕ್ಕೆ ಆಳಕಾರ ಅಂತ ಹೇಳ್ತಾ ಇದ್ದಾನೆ. ಆಳಕಾರದವರೆಗೆ ಇರತಕ್ಕಂಥ ಅಕ್ಷರಗಳು ಇವೆಯಲ್ಲ, ಅವು ಒಂದು ಪಾಠಕ್ರಮವನ್ನು ಹೊಂದಿವೆ. ಅಂದರೆ ಅರ್ಥ ಇಷ್ಟೇ ಸ್ನೇಹಿತರೆ, ಅಕಾರದಿಂದ ಪ್ರಾರಂಭವಾಗಿ ಲಕಾರದವರೆಗಿನ ಅಕ್ಷರಗಳು ಒಂದು ಸಮಗ್ರ ಸಂಪೂರ್ಣತ್ವ, ಪರಿಪೂರ್ಣತೆಯನ್ನು ಪಡೆಯುತ್ತವೆ. ಇದು ಒಂದು ಕ್ರಮ. ಇದು ನಮ್ಮಲ್ಲಿ ಎಲ್ಲಿಂದ ಎಲ್ಲಿಗೆ ವರ್ಣಗಳ ಪಾಠಕ್ರಮ ಇದೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಕ್ಷರಗಳು ಎಲ್ಲಿಂದ ಎಲ್ಲಿಗೆ ಅಂದರೆ ಅಕಾರದಿಂದ ಪ್ರಾರಂಭವಾಗುತ್ತವೆ, ಲಕಾರದವರೆಗೆ, ಆ ಇಂದ ಲಾವರೆಗೆ ಅಂತ ನಾವಿವತ್ತು ವರ್ಣಮಾಲೆ ಅಥವಾ ಏನದು ಅಕ್ಷರಮಾಲೆ, ವರ್ಣ ಸಮಾಮ್ನಾಯ ಎಂಬ ಪದಗಳನ್ನು ಬಳಸ್ಕೊಂಡು ಹೋಗ್ತೀವಿ. ಅದು ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಾನು. ಇದನ್ನು ಕೇಶಿರಾಜ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಓದಿ ನಾನು ವೃತ್ತಿಯನ್ನು ಹೇಳ್ತೀನಿ. ಇಲ್ಲಿ ಈ ಪದ್ಯದಲ್ಲಿ ಏನು ಕಷ್ಟ ಏನಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ವರ್ಣಗಳ ಪಾಠಕ್ರಮಂ 3 ಸಲ ನೀವು ಓದಿಬಿಟ್ರೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ. ವರ್ಣಗಳ ಪಾಠಕ್ರಮಂ ಅರ್ಣವವೃತ ಧಾತ್ರಿಯೋಳ್ ಪ್ರಸಿದ್ಧಂ ನಿಜದಿಂ. ಹೌದಲ್ವಾ? ಸಹಜವಾಗಿ ಇದು ಪ್ರಸಿದ್ಧವಾಗಿದೆ. ಅಕ್ಷರಗಳನ್ನು ಓದುವ ಕ್ರಮವು ಈ ಜಗತ್ತಿನಲ್ಲಿ ಎಲ್ಲಿದೆ ಸರ್? ಜಗತ್ತಿನಲ್ಲಿ ಅಂತ ಇಲ್ಲಿ ಅರ್ಣವವೃತ ಧಾತ್ರಿಯೋಳ್ ಅಂತ ಇದೆಯಲ್ಲ, ಹೌದಲ್ಲ? ಅವನು ಕವಿ ಕೂಡ, ವೈಯಾಕರಣಿ ಕವಿಯೂ ಹೌದು. ಅದಕ್ಕೋಸ್ಕರ ಅವನು ಒಳ್ಳೆಯ ಶಬ್ದಗಳನ್ನು ಬಳಸಿ ಅರ್ಣವವೃತ ಧಾತ್ರಿಯೋಳ್ ಅಂತ ಬಳಸ್ತಾ ಇದ್ದಾನೆ. ವರ್ಣಂಗಳ್ ಅಕ್ಷರಗಳು ಅಕಾರಾದ್ಯಾಪೂರ್ಣತೆಯಂ ಪಡೆವು ಆಳಕಾರಂ ಬರೆಗಂ. ಅಕಾರದಿಂದ ಪ್ರಾರಂಭವಾಗಿ ಲಕಾರದವರೆಗೆ ಓದಿದಾಗ ಆ ಪಾಠಕ್ರಮ ಅವೇನಾಗ್ತವೆ? ಪರಿಪೂರ್ಣ ಒಂದು ವರ್ಣಮಾಲೆ ಅಂತ ಅನ್ನಿಸ್ತವೆ. ಇದನ್ನೇ ಕೇಶಿರಾಜ ಕಂದಪದ್ಯದಲ್ಲಿ ಹೇಳಿರುವುದನ್ನೇ ವೃತ್ತಿಯಲ್ಲಿ, ನಿಮಗೆ ಗೊತ್ತಿದೆ, ಆತ ಗದ್ಯದಲ್ಲಿ ಬರೆದು ಅದನ್ನು ವೃತ್ತಿ ಎಂದು ಕರೆಯುತ್ತಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಅಕ್ಕರಂಗಳನ್ನು ಓದುವ ಕ್ರಮಂ, ಅಲ್ಲೇನಂತ ಅಂದಿದ್ದ? ವರ್ಣಂಗಳ ಪಾಠಕ್ರಮಂ ಅಂತ ಹೇಳಿದ್ನಲ್ಲ, ಅದನ್ನು ಇನ್ನೂ ಸರಳವಾಗಿ ಹೇಳ್ತಾ ಇದ್ದಾನೆ. ಅಕ್ಷರಗಳನ್ನು ಓದುವ ಒಂದು ಕ್ರಮವು ಕಡಲು ಉಡುಗೆಯಾದ ಪಡವಿಯೊಳ್. ಎಷ್ಟು ಚೆನ್ನಾಗಿ ಬಳಸ್ತಾ ನೋಡಿ ಅನುಪ್ರಾಸಗಳನ್ನು ಕೂಡ. ಅಲ್ಲಿ ಅರ್ಣವವೃತ ಧಾತ್ರಿಯೊಳ್ ಅಂದಿದ್ದ, ಇಲ್ಲಿ ಕಡಲುಡುಗೆಯಾದ ಪಡವಿಯೊಳ್. ಪಡವಿ ಅಂದರೆ ಭೂಮಿ ತಾನೆ. ಕಡಲು ಉಡುಗೆ, ಕಡಲನ್ನೇ ಉಡುಗೆಯಾಗಿ ಹೊಂದಿರುವ ಈ ಭೂಮಿಯಲ್ಲಿ ಅಕ್ಷರಗಳನ್ನು ಓದುವ ಕ್ರಮವು ಪ್ರಸಿದ್ಧವಾಗಿದೆ. ಅಷ್ಟೇ. ಮೊದಲನೆಯ ಕಂದಪದ್ಯದ 2 ಸಾಲುಗಳಿಗೆ ಇಲ್ಲಿ ಅರ್ಥ ಮುಗಿತು. ಮತ್ತು ಉಳಿದ 2 ಸಾಲುಗಳನ್ನು ಹೀಗೆ ಹೇಳ್ತಾನೆ. ಅಕ್ಕರಂಗಳ್ ಅಕ್ಷರಗಳು ಅಕಾರಂ ಮೊದಲಾಗಿ ಲಕಾರ ಪರ್ಯಂತಂ ಪರಿಪೂರ್ಣವಾಗಿರ್ಪುವು. ಎಷ್ಟು ಸರಳವಾಗಿದೆಯಲ್ಲ. ಅಲ್ಲೇನಂತ ಅಂದಿದ್ದವನು? ಅಕಾರಾದ್ಯಾಪೂರ್ಣತೆಯಂ ಪಡೆವು ಲಕಾರಂ ಬರೆಗಂ ಅಂತ ಹೇಳಿದ್ನಲ್ಲ, ಅದನ್ನೇ ವೃತ್ತಿಯಲ್ಲಿ ಅಕ್ಕರಂಗಳ್ ಅಕ್ಷರಗಳು ಅಕಾರಂ, ಅಳ್ಳಾನಲ್ಲಿ ಆಗಿದೆ ತಾನೆ ಇಲ್ಲಿ. ಅಕ್ಕರಂಗಳ್ ಅಕಾರಂ ಮೊದಲಾಗಿ ಲಕಾರ ಪರ್ಯಂತ, ಲಕಾರದವರೆಗೆ ಅವು ಇರುವ ಸ್ಥಿತಿ ಇದೆಯಲ್ಲ, ಅವು ಪರಿಪೂರ್ಣವಾಗಿರ್ಪುವು. ಅಲ್ಲಿ ಕಂದಪದ್ಯದಲ್ಲಿ ಹೇಳಿದ್ದನ್ನೇ ಕೇಶಿರಾಜ ಈ ಒಂದು 3 ಸಾಲುಗಳ ಗದ್ಯದಲ್ಲಿ ಹೇಳಿರುವುದನ್ನು ನಾವು ಗಮನಿಸ್ತೇವೆ. ಸ್ನೇಹಿತರೆ, ಈ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಅಕ್ಷರಗಳ ಗುಚ್ಛ, ಅಕ್ಷರ ಮಾಲೆ, ಹೌದಲ್ಲ? ಅವ್ರ ಕಾಲದಲ್ಲೂ ಕೂಡ ಅಕ್ಷರ ಸಂಸ್ಕೃತದಲ್ಲಿ ಕೂಡ ವರ್ಣಮಾಲೆ, ವರ್ಣ ಸಮಾಮ್ನಾಯ, ಅಕ್ಷರಮಾಲೆ ಇಂತಹ ಪದಗಳನ್ನೇ ಬಳಸಿಕೊಂಡಿದ್ದಾರೆ. ಹೌದು. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕು. ಕೇಶಿರಾಜ ಅಕ್ಷರಗಳನ್ನು ಓದುವ ಕ್ರಮ ಎಲ್ಲಿಂದ ಎಲ್ಲಿಯವರೆಗೆ ಅಂತ ಹೇಳಿದ್ದವನು, ಮುಂದೆ ಆತ ಅಕ್ಷರಗಳು ಯಾವ್ಯಾವು ಅಕಾರದಿಂದ ಲಕಾರದವರೆಗೆ ಅಂತ ಹೇಳಿ ಬಿಡಲಿಲ್ಲ. ಆತ ಯಾವ್ಯಾವು ಈ ಎಲ್ಲ ವಿವರವಾಗಿ ಅಕ್ಷರಗಳ ರೂಪಗಳನ್ನು ಕೂಡ ಅಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಆತ ಬರೆದಿದ್ದಾನೆ. ಆದರೆ ಇವನಿಗಿಂತ ಮೊದಲೇ ವ್ಯಾಕರಣವನ್ನು ಬರೆದಿದ್ದಂತಹ 2ನೇ ನಾಗವರ್ಮ ಅವನು ಕೂಡ ಅಕ್ಷರಗಳ ಬಗ್ಗೆ ಪ್ರಸ್ತಾಪಿಸುತ್ತಾನೆ. ನಮ್ಮ ಕೇಶಿರಾಜ ಹೇಗೆ ವರ್ಣಮಾಲೆಯ ಬಗ್ಗೆ ಹೇಳ್ತಾನೋ ಇದೇ ಥರ ಅವನು ಕೂಡ ಹೇಳಿದ್ದಾನೆ. ಆದರೆ ಅವನೇನು ಮಾಡ್ತಾನೆ? ನಿಮಗೆಲ್ಲ ಗೊತ್ತಿದೆ, ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಕರ್ನಾಟ ಭಾಷಾಭೂಷಣ ಎನ್ನುವ ಗ್ರಂಥದಲ್ಲಿ ಹೇಳಿದಂತಹ ನಮ್ಮ 2ನೇ ನಾಗವರ್ಮ ಒಂದು ಕಡೆ ಅಕಾರಾದಯ ಪ್ರಸಿದ್ಧ ವರ್ಣಾ ಎಂದಿದ್ದ. ಅಂದರೆ ಅಕಾರದಿಂದ ಪ್ರಾರಂಭವಾಗಿರುವ ವರ್ಣವನ್ನು ಓದುವ ಕ್ರಮ ಒಂದು ನಮ್ಮಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾನೆ ಹೊರತು ಆತ ಅಕ್ಷರಗಳ ಬಗೆಗೆ ಯಾವುದೇ ವಿವರಣೆಯನ್ನು ಕೊಡುವುದಿಲ್ಲ. ಅಂದರೆ ಈ ಅಕ್ಷರಗಳ ಬಗ್ಗೆ ಆತ ಏನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಬಂದಂತಹ ನಮ್ಮ 1604 ಸುಮಾರಿನಲ್ಲಿದ್ದಂತಹ ಭಟ್ಟಾಕಳಂಕನು ಕೂಡ ತಾನು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ. ಇವನು ಕೂಡ ಯಾರು? ಕರ್ನಾಟ ಶಬ್ದಾನುಶಾಸನ ಕರ್ತೃ ಯಾರು? ಭಟ್ಟಾಕಳಂಕನು ಕೂಡ ಶುದ್ಧಾಹಿ ಶುದ್ಧಕಃ, ಅಂದರೆ ನಮ್ಮಲ್ಲಿ ಈ ಶುದ್ಧಗೆಗಳನ್ನು ಓದ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿದೆಯಲ್ಲವೇ ಅಂತ ಹೇಳಿ ಕೈ ತೊಳ್ಕೊಂಡ್ರೆ ಹೊರತು ಅವ್ರು ಯಾರು ಕೂಡ ಅಕ್ಷರಗಳು ಯಾವ್ಯಾವು ಅವು
ಅವು ಎಷ್ಟು? 45, 48, 52, ಅಕಾರದಿಂದ ಅಕಾರದವರೆಗೆ ಅಂತ ಕೇಶಿರಾಜ ಅಲ್ಲಿಯೂ ವಿವರಣೆ ಹೇಳಿದ್ದಾನೆ. ಆದರೆ ಅವು ಯಾವ ಅಂತ ಇವರು ಹೇಳಿಲ್ಲ. ಆದರೆ ಕೇಶಿರಾಜ ಹಾಗೆ ಮಾಡಿಲ್ಲ. ಅಕಾರದಿಂದ ಲಕಾರದವರೆಗಿರುವ ಅಕ್ಷರಗಳನ್ನು ಆತ ಉಲ್ಲೇಖಿಸುತ್ತಾ ಅವು ಯಾವ್ಯಾವು ಅಂತ ನಮಗೆ ಆ ಸಂಖ್ಯೆಯು ಕೂಡ ಸ್ಪಷ್ಟವಾಗುವಂತೆ ತಿಳಿಸಿಕೊಡುತ್ತಾನೆ ಸ್ನೇಹಿತರೆ. ಕ್ರಿಸ್ತಶಕ 1260 ಸುಮಾರಿನಲ್ಲಿದ್ದ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದ ಸಂಜ್ಞಾ ಪ್ರಕರಣದಲ್ಲಿ ಬರುವ 4ನೇ ಸೂತ್ರದಲ್ಲಿ ಸಂಸ್ಕೃತ ವರ್ಣಮಾಲೆಯನ್ನು ಕುರಿತು ಹೇಳುತ್ತಲೇ ಆ ಅಕ್ಷರಗಳ ರೂಪವನ್ನೂ ನಮಗೆ ಬರೆದು ತೋರಿಸಿದ್ದಾನೆ. ಅವು ನಮಗೆ ಗೊತ್ತಿರಬೇಕಷ್ಟೇ. ನಾವಿವತ್ತು ಅಕ್ಷರಮಾಲೆ ವರ್ಣಮಾಲೆ ಎನ್ನುತ್ತೇವೆ. ಅವರು ಹಿಂದಿನಿಂದಲೂ ಕೂಡ ವರ್ಣಮಾಲೆ, ವರ್ಣ ಸಮಾಮ್ನಾಯ, ಅಕ್ಷರಮಾಲೆ ಅಥವಾ ಅಕ್ಷರಮಾಲಾ ಎಂದು ಕರೆಯುವುದು ರೂಢಿಯಲ್ಲಿ ಇತ್ತು, ಈಗಲೂ ಇದೆ ಎಂಬುದು ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನಿಧಾನವಾಗಿ ಗಮನಿಸಬೇಕು. ನೀವು ಗಮನಿಸಿ, ಅಕ್ಷರಗಳು ಮೊದಲು ಸ್ವರಗಳನ್ನು ಹೇಳಿದ್ದಾನೆ. ಅ, ಆ, ಇ, ಈ, ಉ, ಊ, ರು, ರೂ, ಲೃ, ಲೃ. ನಾ ಅವುಗಳನ್ನ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ. ಇವು 2 ವಿಶಿಷ್ಟವಾದ ಅಕ್ಷರಗಳನ್ನು ಇವತ್ತು ಇಲ್ಲ ಸಂಸ್ಕೃತದಲ್ಲಿ. ಅವತ್ತು ಕೂಡ ಬಹಳ ಅಪರೂಪಕ್ಕೆ ಬಳಕೆ ಆಗ್ತಾ ಇದ್ವಂತೆ. ಹಾಗಾಗಿ ಕೇಶಿರಾಜ ಇವುಗಳನ್ನು ಹೆಸರಿಸಿದ್ದಾನೆ. ಲೃ, ಲೃ ಅಂತ ಅವುಗಳನ್ನ ಉಚ್ಚಾರಣೆ ಮಾಡ್ತಾ ಇದ್ರು. ಎ, ಐ, ಓ, ಔ. ನನಗೆ ಗೊತ್ತು ನಿಮಗೆ ಗಮನಕ್ಕೆ ಬರ್ತಾ ಇದೆ. ಯಾವ 2 ಅಕ್ಷರಗಳನ್ನ ಇಲ್ಲಿ ಹೇಳ್ತಾ ಇಲ್ಲ, ನಾನು ಬ್ರಾಕೆಟಲ್ಲಿ ಹಾಕಿದ್ದೀನಿ. ಎ ಮತ್ತು ಓ ಎಂಬ 2 ಹ್ರಸ್ವಸ್ವರಗಳು ಸಂಸ್ಕೃತದ ಅಲ್ಲ ಅಂತ ನಿಮಗೆ ನೆನಪಾಗಬೇಕು. ಯಾಕೆಂದ್ರೆ ದೇಶೀಯ ವರ್ಣಗಳು 5 ಹೇಳಬೇಕಾದ್ರೆ ಅಲ್ಲಿ ಬರ್ತವೆ. ಮತ್ತೆ ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ನಿಮಗೆ ಗೊತ್ತಿರಬೇಕು, ಇಲ್ಲಿ ಓದ್ತಾ ಇರುವಂತಹ ಸ್ವರಗಳ ಸಂಖ್ಯೆ 14 ಇದೆ, ಆದರೆ ಇವೆರಡು ಇಲ್ಲ. ನೋಡಿ ಅಲ್ಲಿ ಅ, ಆ, ಇ, ಈ, ಉ, ಊ, ರು, ರು, ಲೃ, ಲೃ, ಎ, ಐ, ಓ, ಔ. ಹಾಗಾದ್ರೆ ಹ್ರಸ್ವಸ್ವರ ಎ ಮತ್ತು ಹ್ರಸ್ವಸ್ವರ ಓ ಇಲ್ಲ. ಸಂಸ್ಕೃತದಲ್ಲಿ ಮೂಲತಃ ಆ ಅಕ್ಷರಗಳು ಇರಲಿಲ್ಲ. ಅವು ನಮ್ಮ ದೇಶೀಯ ಕನ್ನಡದ ವರ್ಣಗಳು, ಹೌದಲ್ವಾ? ಸಂಸ್ಕೃತ ವರ್ಣಗಳನ್ನು ಹೇಳುವಾಗ ಕೇಶರಾಜ ಎಚ್ಚರಿಕೆಯಿಂದ ಸಂಸ್ಕೃತ ಸ್ವರಗಳನ್ನು ಮಾತ್ರ ಕೊಟ್ಟಿದ್ದಾನೆ, ಹೌದಲ್ವಾ? ನಾನು ಇಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಬ್ರಾಕೆಟಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. 14 ಇವೆ ತಾನೆ ಅವು. ಅ, ಆ, ಇ, ಈ, ಉ, ಊ, ರು, ರು, ಲೃ, ಲೃ, ಎ, ಐ, ಓ, ಔ. ನೆನಪು ಮಾಡ್ಕೋಬೇಕಲ್ಲಿ 14 ಸ್ವರಗಳನ್ನು ಹೇಳಿದ್ದಾನೆ. ಇದಾದ ನಂತರ ಆತ ವ್ಯಂಜನಗಳನ್ನು, ವ್ಯಂಜನ ಅಂದರೆ ಅಪೂರ್ಣ ಅಕ್ಷರಗಳಲ್ಲವೇ, ಹಾಗೇ ಇರಬೇಕವು, ಅರ್ಧಾಕ್ಷರಗಳೇ ಆಗಿರಬೇಕು. ನಾವು ನಮ್ಮ ಸೌಕರ್ಯಕ್ಕೋಸ್ಕರವಾಗಿ ಸ್ವರಾಂತಗಳನ್ನು ಮಾಡಿಕೊಂಡು ಕ, ಖ, ಗ, ಘ ಅಂತ ಉಚ್ಚಾರಣೆ ಮಾಡ್ತೀವಿ. ಆದರೆ ನಿಜವಾಗಿ ಅಪೂರ್ಣ ಅಕ್ಷರಗಳನ್ನು ಹಾಗೆ ಉಚ್ಚಾರಣೆ ಮಾಡಬೇಕಾಗತ್ತೆ. ಕೇಶರಾಜನು ಅಪೂರ್ಣತೆಯ ಸ್ವರೂಪವನ್ನೇ ಅಲ್ಲಿ ಕೊಟ್ಟಿದ್ದಾನೆ. ಖ, ಖ, ಗ, ಘ, ನ್ಯ, ಚ, ಛ, ಝ, ಝ, ಇನ್ಯ. ಅದೇ ತರ ಅಲ್ಲಿ 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳನ್ನು ಕೊಟ್ಟಿದ್ದಾನೆ. ನೋಡಿ ಅಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಳ. ಳ, ಹೌದು, ಸಂಸ್ಕೃತದಲ್ಲಿ ಳ. ಅದು ಮುಂದೆ ಬರುತ್ತೆ, ಹೇಳ್ತೀನಿ ಕ್ಷಳದ ಬಗ್ಗೆ. ಸ್ನೇಹಿತರೆ, ಇಲ್ಲಿ 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು, ಅಲ್ಲಿಗೆ 34 ವ್ಯಂಜನಗಳನ್ನು ಕೊಟ್ಟಿದ್ದಾನೆ. 34 ವ್ಯಂಜನಗಳು, ಇದಕ್ಕಿಂತ ಮೊದಲು ಹೇಳಿದಂತಹ 14 ಸ್ವರಗಳು, ಒಟ್ಟು ಎಷ್ಟಾಯಿತು? 48 ಅಕ್ಷರಗಳ ಬಗ್ಗೆ ಈ ಸೂತ್ರದಲ್ಲಿ ಉಲ್ಲೇಖಿಸಿದ್ದಾನೆ. ಆದರೆ ಇಲ್ಲಿ ಇನ್ನೂ 4 ಹೇಳಬೇಕಾಗಿತ್ತು. ಯಾವುವು ನಿಮಗೆಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತು. ಯೋಗವಾಹಗಳು. ಹೌದು, ಕೇಶರಾಜ ಈ ಸೂತ್ರದ ಸಂದರ್ಭದಲ್ಲಿಯೇ ಆ 4 ಯೋಗವಾಹಗಳನ್ನು ಹೇಳಬೇಕಾಗಿತ್ತು. ಆದರೆ ಅದು ಯಾಕೋ ಏನೋ ಈ ಸೂತ್ರದಲ್ಲಿ ಆತ ಯೋಗವಾಹಗಳ ಬಗ್ಗೆ ಪ್ರಸ್ತಾಪಿಸಿಲ್ಲ ಅಥವಾ ಇಲ್ಲಿ ಉಲ್ಲೇಖಿಸಿಲ್ಲ. ಮುಂದಿನ ಸೂತ್ರಗಳಲ್ಲಿ ಅವುಗಳ ಬಗೆಗೆ ವಿವರವಾಗಿ ಪ್ರತ್ಯೇಕ ವಿವರಣೆಯನ್ನು ಕೊಡುತ್ತಾನೆ. ನಾನು ವಿವರಿಸ್ತೇನೆ. ಆದರೆ ನಿಮಗೆ ಇಲ್ಲಿ ನೀವು ಕೇಳೋದಕ್ಕೂ ಮುಂಚೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಇಲ್ಲಿ 14 ಸ್ವರಗಳು ಮತ್ತು 34 ವ್ಯಂಜನಗಳಾದರೆ 48 ಆಯ್ತಲ್ಲ ಸರ್. ಹಾಗಾಗಿ ಇನ್ನೂ 4 ಇರಬೇಕಾಗಿತ್ತಲ್ಲ. ಹೌದು, ಕೇಶರಾಜನು ಕೂಡ ಇಲ್ಲಿ ಆ 4 ಯೋಗವಾಹಗಳ ಬಗ್ಗೆ ಈ ಸೂತ್ರದ ಸಂದರ್ಭದಲ್ಲಿಯೇ ಹೇಳಿದ್ರೆ ಚೆನ್ನಾಗಿತ್ತು. ಮುಂದೆ ಹೇಳ್ತಾನೆ ಆತ, ನಮಗೆ ನೆನಪಿರಲಿ, ಅದು ನಿಮಗೆ ಗೊತ್ತಿರಲಿ ಅಂತಷ್ಟೇ. 14 ಸ್ವರಗಳು ಯಾವ್ಯಾವು ಅಂತ ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ. ಈ 14 ಸ್ವರಗಳಲ್ಲಿ ಹ್ರಸ್ವ ಸ್ವರ ಎ ಮತ್ತು ಓ ಇರುವುದಿಲ್ಲ. ಸಂಸ್ಕೃತದಲ್ಲಿ ಎ ಮತ್ತು ಓ ಇರಲಿಲ್ಲ ಎನ್ನುವುದು ಮನಸ್ಸಿನಲ್ಲಿ ಮನವರಿಕೆ ಆಗಿಬಿಡಬೇಕು ಸ್ನೇಹಿತರೆ. ಆಮೇಲೆ 34 ವ್ಯಂಜನಗಳು, ಹೌದಲ್ವಾ? ಇವೆಲ್ಲವೂ ಇವು ವ್ಯಂಜನಗಳು ಅಪೂರ್ಣ ಮತ್ತು 14 ಸ್ವರಗಳು ಬೇರೆ. ಇವು ಒಟ್ಟು ಎಷ್ಟಾಗ್ತದೆ? 48 ಆಯಿತು. ಈ 48ರ ಜೊತೆಗೆ 4 ಯೋಗವಾಹಗಳನ್ನು ನಾವು ಸೇರಿಸ್ಕೋಬೇಕಾಗ್ತದೆ. ಕೇಶರಾಜ ಇಲ್ಲಿ ಹೇಳಿರಲಿಲ್ಲ.
ಕೇಶರಾಜನ ಪ್ರಕಾರ ಯೋಗವಾಹಗಳ ಸಂಖ್ಯೆ 4. ಅವು ಯಾವ್ಯಾವು ಅನ್ನೋದನ್ನು ಮತ್ತೆ ಹೇಳ್ತೀನಿ, ಮುಂದೆ ವಿವರಿಸಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಹೇಳಿದರೆ ಚೆನ್ನಾಗಿತ್ತು, ಹೌದಲ್ವಾ? ಯಾಕೆಂದರೆ ವರ್ಣಗಳ ಪಾಠಕ್ರಮ ಅಂತ ಹೇಳದಿದ್ರೆ ಹೇಳಬೇಕಾಗಿತ್ತು. ಯಾಕೆ ಹೇಳಿಲ್ಲ ಅಂತ ಅಂದರೆ ಅವನು ಯಾಕೆ ಹೇಳಿಲ್ವೋ ನಮಗೀಗ ಕೇಳೋಕ್ಕಾಗಲ್ಲ, ಹೌದಲ್ವಾ? ಆದರೂ ನಮ್ಗೆ ಇಲ್ಲಿ ಗೊತ್ತಿಲ್ಲ, ಮುಂದೆ ಬರ್ತವೆ ಅವೀಗ ನೋಡೋಣ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಮ್ಮ ಬಿಳಿಗಿರಿಯವರು ಎಲ್ಲರೂ ಕೂಡ. ನಾವು ನೋಡೋಣ. ಆಲೋಕ ಕೇಳಿರ್ತೀರಲ್ಲ, ಎಚ್ ಬಿಳಿಗಿರಿಯವರು ಬರೆದಂಥ ನಮ್ಮ ಶಬ್ದಮಣಿ ದರ್ಪಣಕ್ಕೆ ಬರೆದ ಕೆಲವು ಸೂತ್ರಗಳಿಗೆ ಅವರು ವಿವರಣೆಯನ್ನು ಬರೆದಿರ್ತಕ್ಕಂಥ ಕೃತಿಯ ಹೆಸರು ಏನದು? ಆಲೋಕ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ. ಶಬ್ದಮಣಿ ದರ್ಪಣದ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ನಮ್ಮ ಎಚ್ ಬಿಳಿಗಿರಿಯವರ ಕೃತಿ ಯಾವುದದು? ಆಲೋಕ. ಇರಲಿ ಸ್ನೇಹಿತರೆ, ಗಮನಿಸಿ. ಈ ಮೊದಲನೆಯ ಅಕ್ಷರವನ್ನು, ಆ ರೂಪವನ್ನು ಅನುಸ್ವಾರ, ಅದನ್ನು ಬಿಂದು ಅಂತ ಕರೀತಾನೆ ಕೇಶರಾಜ. ಅನುಸ್ವಾರ. ಅದರ ಬಳಿಕ ಬಂದಿರೋದು ವಿಸರ್ಗ. ಆಮೇಲೆ ಈ ಇಂಗ್ಲಿಷ್ನಲ್ಲಿ ಬರೆಯುವ ಎಕ್ಸ್ ತರ ಬರೆದು ನಮ್ಮ ಕನ್ನಡದ ಕಾವೊತ್ತಿನ ರೂಪ ಇದೆಯಲ್ಲ, ಕಾವತ್ತಿನ ರೂಪ, ಅದು ಕಾವತ್ತು ಕೆಳಗೆ ಬರೆದ್ರೆ ಅದು ಜಿಹ್ವಾಮೂಲೀಯ. ಮುಂದೆ ಕೇಶರಾಜ ಈ ಅಕ್ಷರಗಳು ಇವೆಯಲ್ಲ, ಈ ಯೋಗವಾಹಗಳು 4, ಇವುಗಳನ್ನು ಹೇಗೆ, ಅವುಗಳ ರೂಪವನ್ನು ಹೇಗೆ ಬರೀಬೇಕು, ಅವು ಹೇಗೆ ಕಂಡು ಬರುತ್ತವೆ ಚಾಕ್ಷುಷ ರೂಪದಲ್ಲಿ ಅನ್ನೋದ್ರ ಬಗ್ಗೆನೇ ಒಂದು ಕಂದಪದ್ಯದಲ್ಲಿ ಹೇಳ್ತಾನೆ. ಮುಂದೆ ಮಾತಾಡೋಣ ಅದರ ಬಗ್ಗೆ. ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ. ಇನ್ನೊಂದು ಈ ನಮ್ಮ ಕನ್ನಡದ ಪಾವತ್ತು ಇದೆಯಲ್ಲ, ಆ ಒತ್ತಕ್ಷರ ಕೆಳಗಡೆ ಬರೆದ ಪಾವತ್ತು, ಆ ಪಾವತ್ತಿನ ರೂಪವನ್ನು ಬರೆದು ಅದರ ಮೇಲ್ಭಾಗದಲ್ಲಿ 2 ಬಿಂದುಗಳನ್ನು ಚಿಕ್ಕದಾಗಿ ಬರೆದ್ರೆ ಸಮಾನಾಂತರವಾಗಿ ಎರಡನ್ನು ಸಮವಾಗಿ ಅದನ್ನು ಉಪದ್ಮಾನೀಯ ಎಂದು ಕರೀತಾ ಇದ್ರು. ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ ಮತ್ತು ಉಪದ್ಮಾನೀಯ, ಈ 4 ಯೋಗವಾಹಗಳನ್ನು ಸಂಸ್ಕೃತದಲ್ಲಿ ಗುರುತಿಸಲಾಗಿತ್ತು. ಕೇಶರಾಜನು 4 ಯೋಗವಾಹಗಳ ಬಗ್ಗೆ ಮಾತನಾಡುತ್ತಾನೆ. ಆದರೆ ಈ ಸೂತ್ರದ ಸಂದರ್ಭದಲ್ಲಿ ಆತ ಹೇಳಿರಲಿಲ್ಲ. ಅದು ನಿಮಗೆ ನೆನಪಿರಲಿ, ಮುಂದೆ ಬರ್ತವೆ. ಮುಂದೆ ಮತ್ತೆ ಇವ್ರ ಬಗ್ಗೆ ಮಾತಾಡಬೇಕಾಗತ್ತೆ. 52 ಒಟ್ಟು 52 ಅಕ್ಷರಗಳು ಸಂಸ್ಕೃತದಲ್ಲಿ ಇದ್ದವು ಎಂಬುದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. 14 ಸ್ವರಗಳು, 34 ವ್ಯಂಜನಗಳು, 4 ಯೋಗವಾಹಗಳು. ಬಹಳಷ್ಟು ಕಡೆ ಪ್ರಶ್ನೆ ಬಂದಿದೆ. ಈ ಮುಂದಿನ ಸೂತ್ರದಲ್ಲಿ ನಾವು ನೋಡ್ತೀವಿ ಯಾವ ಅಕ್ಷರಗಳು ಹೇಗೆ ಬಳಕೆ ಆಗ್ತಾ ಇದ್ವು, ಹೇಗೆ ಬಳಸಬೇಕು ಎಂಬ ಒಂದು ವಿಚಾರವನ್ನು ಕೂಡ ಕೇಶರಾಜ ವಿವರಿಸ್ತಾನೆ. ನಮಗೆ ಗೊತ್ತಿರಲಿ, ಕೇಶರಾಜ ಈ ಸೂತ್ರದಲ್ಲಿ ಸಂಸ್ಕೃತ ವರ್ಣಮಾಲೆಯನ್ನು ಕುರಿತು ವಿವರಣೆಯನ್ನು ಕೊಟ್ಟಿದ್ದಾನೆ ಎಂಬುದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮುಂದಿನ ಸೂತ್ರದಲ್ಲಿ ಮತ್ತೆ ವಿವರವಾಗಿ ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಏಕೆಂದರೆ ವ್ಯಾಕರಣದ ಪ್ರಾರಂಭದಲ್ಲಿ ವರ್ಣಮಾಲೆಯನ್ನು ಕುರಿತು ಹೇಳುವುದು ಎಲ್ಲ ವೈಯಾಕರಣಿಗಳ ಒಂದು ರೂಢಿ, ಹೌದಲ್ವಾ? ಏಕೆಂದರೆ ವ್ಯಾಕರಣ ಅಂದ್ರೇನೆ ವರ್ಣಮಾಲೆ, ಪದರಚನೆ ಮತ್ತು ವಾಕ್ಯ ರಚನೆ, ಇವುಗಳಿಗೆ ಸಂಬಂಧಪಟ್ಟ ಭಾಷೆಯ ಆಂತರಿಕ ನಿಯಮಗಳನ್ನು ವಿವರಿಸುವುದೇ ವ್ಯಾಕರಣ ತಾನೇ. ಹಾಗಾಗಿ ಮೊದಲನೆಯದಾಗಿ ವರ್ಣಮಾಲೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಮತ್ತೊಮ್ಮೆ ನಾನು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ, ನೀವು ಗಮನಿಸಬಹುದು. ಸ್ವರಗಳು 14, ವ್ಯಂಜನಗಳು 34, ಯೋಗವಾಹಗಳು 4, ಒಟ್ಟು 52 ಅಕ್ಷರಗಳು. ಇದು ಸಂಸ್ಕೃತ ವರ್ಣಮಾಲೆಯ ವಿಚಾರವನ್ನು ಕೇಶರಾಜ ಈ ಸೂತ್ರದಲ್ಲಿ ಪ್ರಸ್ತಾಪಿಸಿದ್ದಾನೆ. ಇಷ್ಟು ಗೊತ್ತಿರಲಿ. ಮುಂದಿನ ಸೂತ್ರ ಏನಿದೆ, ಮುಂದಿನ ಸೂತ್ರದಲ್ಲಿ ಯಾವ ವಿವರಣೆ ಕೊಡ್ತಾನೆ, ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿವರಿಸ್ತೇನೆ. ಓಕೆ, ಎಲ್ಲರೂ ಮತ್ತೊಮ್ಮೆ ನಿಧಾನವಾಗಿ ಇದನ್ನು ಗಮನಿಸಿರಿ. ಓಕೆ, ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.